ಪಾಕಿಸ್ತಾನದ ಪರ ಘೋಷಣೆಗೆ ಹೋಗಿದ್ದ ಕೇಸ್ಗಳಲ್ಲಿ ಶಿಕ್ಷೆ ಆಗದಂಥ ವಿಚಾರದಲ್ಲಿ ಈ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ಗಳು ನಡೀತಾ ಇವೆ. ಕೋರ್ಟ್ಗೆ ಯಾವುದೇ ಸರ್ಕಾರ, ಯಾವುದೇ ಗೃಹ ಮಂತ್ರಿ ಡೈರೆಕ್ಷನ್ ಕೊಡೋಕ್ಕಾಗತ್ತಾ? ಈ ಥರ ವಿಚಾರಣೆ ಮಾಡಿ ಇವರಿಗೆ ಪನಿಷ್ಮೆಂಟ್ ಕೊಟ್ಟುಬಿಡಿ, ವಿಚಾರಣೆ ಇಷ್ಟು ದಿನಗಳಲ್ಲಿ ಮುಗಿಸ್ಬಿಡಿ, ನೀವು ಎಲ್ಲ ಪನಿಷ್ಮೆಂಟ್ ಮಾಡಿಬಿಡಿ, ಇವ್ರಿಗೆ ಚಾರ್ಜ್ ಶೀಟೆಲ್ಲ ನಾವು ಕೊಟ್ಟುಬಿಟ್ಟಿದ್ದೀವಿ, ಈ ಥರ ನಾವು ಹೇಳೋಕ್ಕಾಗತ್ತಾ ಕೋರ್ಟ್ಗೆ? ಹೀಗೆ ವಿಚಾರಣೆ ಮಾಡಿ ಅಂತ ಹೇಳಲಿಕ್ಕೆ ಕೋರ್ಟ್ಗೆ ಯಾರೂ ಮಾಡೋಕ್ಕಾಗಲ್ಲ ಅದನ್ನು. ಅಂಥದ್ರಲ್ಲಿ ಏನು ಕ್ರಮ ಆಗಿದೆ? 17 ಕೇಸ್ ಆಗಿಬಿಡ್ತು, 16 ಕೇಸ್ ಆಗಿಬಿಟ್ಟಿದೆಯಲ್ಲ, ಏನು ನೀವು ಮಾಡಿದ್ದೀರಿ ಇಲ್ಲಿವರೆಗೂ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡೋಕ್ಕಾಗತ್ತೆ? ಎಷ್ಟೋ ಪ್ರಕರಣಗಳು ಕೋರ್ಟ್ನಲ್ಲೇ ಇರ್ತವೆ. ಕೋರ್ಟ್ ಶಿಕ್ಷೆ ಕೊಟ್ಟರೆ ಶಿಕ್ಷೆ, ಕೊಡದಿದ್ದರೆ ಇಲ್ಲ. ಇದು ಬಿಟ್ಟರೆ ಇದರಲ್ಲಿ ಸರ್ಕಾರ ಮಾಡೋಕ್ಕೆ ಏನಿದೆ? ಇಲ್ಲಿ ಸರ್ಕಾರದ್ದೇನೂ ಇಲ್ಲ. ಇಲ್ಲಿ ಬಂಧಿಸಿ ಆಗಿದೆ, ಅವ್ರನ್ನ ಚಾರ್ಜ್ ಶೀಟ್ ಮಾಡಿ ಆಗಿದೆ, ಕೆಲವು ಕೇಸ್ಗಳಲ್ಲಿ ಕೋರ್ಟ್ಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಆಗಿದೆ. ಇನ್ನು ಮುಂದೆ ಇರೋದು ವಾದ ಪ್ರತಿವಾದ ಅಷ್ಟೇ. ಇದರ ಸರ್ಕಾರದ್ದಾಗಲಿ ಯಾರ್ದು ಆಗಲಿ ಪಾತ್ರ ಬರಲ್ಲ ಅಂತೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ. ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ. ಈಗ ನಾವು ಕೋರ್ಟಿಗೆ ನಾವು ಹೀಗೆ ಮಾಡಬೇಕು, ನೀವು ಹಿಂಗೆ ಮುಗಿಸ್ಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ, ಯಾವಾಗ ತೀರ್ಮಾನ ಮಾಡುತ್ತೆ, ಅದು ಅವರಿಗೆ ನಾವು ಒತ್ತಾಯ ಮಾಡ್ಬೋದು. ನಮ್ಮ ಅಡ್ವೊಕೇಟ್ಸು ಹೇಳ್ಬೋದು, ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು. ಆದರೆ ಇಟ್ ಈಸ್ ಲೆಫ್ಟ್ ಟು ದಿ